ಮೊದಲಿಗೆ ಕಾಲ್ ತೆಗೆದುಕೊಳ್ಳೋಣ. ಚಿಕ್ಕಬಳ್ಳಾಪುರದಿಂದ ಮಧುಶ್ರೀ ಅವರು ಕರೆ ಮಾಡಿದ್ದಾರೆ. ಮಧುಶ್ರೀ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ. ಓಕೆ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 20 ದಿನಾಂಕ ತಿಳಿಸಿ. 20 ದಿನಾಂಕನ 20ನೇ ತಾರೀಕು, ತಿಂಗಳು 10ನೇ. ಓಕೆ, ವರ್ಷ 2013. ಇನ್ನೊಮ್ಮೆ ಹೇಳಿ. 29 19/10/2013. ಓಕೆ, 29/10/2013. ಸಮಯ ಮಧ್ಯಾಹ್ನ 1:30 ಮಧ್ಯಾಹ್ನ. ಏನ್ ಪ್ರಶ್ನೆ? ಹಣಕಾಸು. ಓಕೆ ಓಕೆ, ಖಂಡಿತ ಉತ್ತರಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮಧುಶ್ರೀ. ನಮಸ್ಕಾರ. 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 ಯಾರಿಗೆ ಹಣಕಾಸು ಸಮಸ್ಯೆ? ನಮ್ಗೆ. ನೀನು ಓದ್ತಾ ಇಲ್ವಾ? ಓದ್ತಾ ಇದ್ದೀನಿ. ಮತ್ತೆ ನಿನಗೇನು ಹಣಕಾಸಿನ ಸಮಸ್ಯೆ? ಮನೆ ಇಲ್ಲ ಅಲ್ಲ, ಇದು ಹೆಂಗ್ ಗೊತ್ತಾ, ಇದು ನಿಂದು ತಾನೇ. ಇದು ಈಗ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ಜಾತಕ ಇಟ್ಕೊಂಡು ಹಣಕಾಸಿನ ವಿಚಾರ ಯೋಚನೆ ಮಾಡೋದು ತಪ್ಪಾಗುತ್ತೆ. ಹೀಗಾಗಿ ವಿದ್ಯಾಭ್ಯಾಸ ಏನು ಅದನ್ನು ಯೋಚನೆ ಮಾಡೋಣ. ವಿದ್ಯಾಧಿಪತಿ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಓದಿನಲ್ಲಿ ಆಸಕ್ತಿ ಬೆಳೆಸ್ಕೊಳ್ಬೇಕು. ಈಗ ಮನೆಯವರ ವ್ಯವಹಾರ ವಹಿವಾಟು ಎಲ್ಲ ಮನೆಯವರು ದೊಡ್ಡವರು ನೋಡ್ಕೊಳ್ತಾರೆ ಅಲ್ವಾ. ಈಗ ನಡೀತಾ ಇರ್ತಕ್ಕಂಥ ಟೈಮ್ ಚೆನ್ನಾಗಿದೆ, ಯೋಚನೆ ಮಾಡೋದು ಬೇಡ, ಓದಬೇಕು. ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಹೋಗಿ ಅಲ್ಲಿಗೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಲ್ಸಕ್ಕರೆ ಕೊಟ್ಟು ನಮಸ್ಕಾರ ಮಾಡಿದ್ರೆ ಮನೆಯವರ ಬಾಧೆಯೂ ತೀರುತ್ತೆ, ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ. ಅದನ್ನು ಮಾಡಿ. ಅರ್ಥ ಆಯ್ತಾ? ಒಳ್ಳೆಯದಾಗಲಿ. ಧನ್ಯವಾದ ಮಧುಶ್ರೀ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಶತ್ರುಗಳ ಬಾಧೆಯಾದಂಥ ಸಂದರ್ಭದಲ್ಲಿ ಅದರ ನಿವಾರಣೆ ಹೇಗೆ ಎನ್ನುವಂಥ ಪ್ರಶ್ನೆ ಹಲವರನ್ನ ಕಾಡ್ತಾ ಇರುತ್ತೆ. ಅಂತಹ ಒಂದು ಸಮಸ್ಯೆಗೆ ಮಂತ್ರಮುಖೇನ ಪರಿಹಾರವನ್ನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಅಂತಿದ್ದಾರೆ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಮಂತ್ರ ಪರಿಹಾರ ಯಾವ ರೀತಿಯಲ್ಲಿ ನಾವು ಶತ್ರು ಬಾಧೆಯಿಂದ ನಿವಾರಣೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಇದೊಂದು ಭಯ ಉಂಟಾಗಿರುತ್ತೆ. ಶತ್ರುಗಳು ಏನು ಮಾಡಿಬಿಡ್ತಾರೋ, ಅದು ಕೆಲಸವೇ ಇರಬಹುದು ಅಥವಾ ನಿಮ್ಮ ಯಾವುದೇ ವ್ಯವಹಾರ ಸ್ಥಳ ಇರಬಹುದು, ಮನೆಯಲ್ಲೇ ಇರಬಹುದು. ಒಂದು ರೀತಿಯ ಭಯ, ಯಾರಿಂದ ಏನು ದೃಷ್ಟಿಯಾಗಿಬಿಡುತ್ತೋ, ಯಾರಿಂದ ಏನು ನಮಗೆ ಸ್ವಲ್ಪ ಬೆಳೀತಾ ಇದ್ದೀವಿ ಅಂತ ಅಂದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಎಲ್ಲರ ಕಣ್ಣು ಹೀಗೆ ಲಿಫ್ಟ್ ನಾವು ಹತ್ತಾ ಇದ್ದಾಗ ಏನಾಗುತ್ತೆ, ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಹೋಗ್ತೀವಿ. ಹಾಗೆ ಬೆಳವಣಿಗೆ ಅಂತಕ್ಕಂಥದ್ದು ಹಾಗೆ ಮಾಡಿಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನೀವು ವ್ಯಾಪಾರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡವರು ಸ್ವಲ್ಪ ದೊಡ್ಡ ಅಂಗಡಿ ಹಾಕ್ಬಿಟ್ರೆ ಏನೋ ಇದಾಗ್ಬಿಡುತ್ತೆ. ಅಂಥವರಿಗೆ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಇದು ಬಗಲಾಮುಖಿ ಮಂತ್ರ. ಕೋಷ್ಟಕವಂತು ನೋಡಿ. ಬಗಲಾಂ ಭಕ್ತ ವರದಾಂ ಸರ್ವದಾ ವಿಜಯಪ್ರದಾಂ ನಮಾಮಿ ಪೀತವಸನಾಂ ಶತ್ರುಸ್ತಂಭನ ಕಾರಿಣೀಂ. ಇದು ಬಗಲಾಮುಖಿ ಮಂತ್ರ. ಸರಳವಾದದ್ದು, ಆದರೆ ವಿಶಿಷ್ಟ ಫಲವನ್ನು ತಂದುಕೊಡ್ತಕ್ಕಂಥದ್ದು. ಸರ್ವದಾ ವಿಜಯಪ್ರದಾಂ ಅಂತಿದೆ. ಹೀಗಾಗಿ ಯಾವ ಕಾಲಕ್ಕೂ ಸದಾಕಾಲ ಸರ್ವಕಾಲವೂ ಈ ಮಂತ್ರ ಅಂತಕ್ಕಂಥದ್ದು ವಿಜಯವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಬಗಲಾಮುಖಿಯನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಪ್ರಾರ್ಥನೆ, ಒಂದು ವಿಶಿಷ್ಟವಾದ ಮಂತ್ರ ಇದು. ಇದನ್ನು ತಾವೆಲ್ಲ ಹೇಳ್ಕೊಳ್ಬಹುದು, ಪ್ರತಿ ದಿವಸ ಸ್ಮರಣೆ ಮಾಡಬಹುದು. ಎಷ್ಟು ಬಾರಿ? 108 ಬಾರಿ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ. ಶ್ರದ್ಧೆ ಬಹಳ ಮುಖ್ಯ. ನಾವು ಯಾವುದೇ ಅನುಷ್ಠಾನ ಮಾಡುವಾಗ ಸಂಖ್ಯೆ ಇತ್ಯಾದಿ ಸಂಖ್ಯೆ ಬಂದಾಗ ಏನಾಗುತ್ತೆ, ಮನಸ್ಸು ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಶ್ರದ್ಧೆ ಮೇಲೆ ಹೋದರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸಂಖ್ಯೆ ಮಾಡ್ತೀನಿ ಅಂದರೆ 108 ಸಂಖ್ಯೆ ಇಟ್ಕೊಂಡು ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ, ಜೊತೆಗೆ ಹಲವರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.